ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ವಯಸ್ಸಿನ ಮರು ಜಾಸ್ತಿ ಆಗಿದೆಯೋ ಅಥವಾ ಅಧಿಕಾರದ ಅಹಂಕಾರದಿಂದ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೈಯೆಸ್ಟು ಟರ್ಮ್, ಹೈಯೆಸ್ಟು ದಿನಗಳನ್ನು, ಹೈಯೆಸ್ಟು ತಿಂಗಳುಗಳ ಪ್ರಧಾನಿಯಾಗಿ ದೇಶದ 140 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ, ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ, ಅವರ ದೇಶ ಪ್ರೇಮದ ಬಗ್ಗೆನೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ದೇಶದ್ರೋಹಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಹಿಂದೆ ಆವಿಗೆ ಹೋಲಿಸಿದ್ರು. ದೇಶದ ಜನ ಛೀಮಾರಿ ಹಾಕಿ ಇವರನ್ನು ಮನೆಗೆ ಕಳಿಸಿದ್ರು ಕಾಂಗ್ರೆಸ್ಸನ್ನು. ಮತ್ತು ಚಾಯ್ವಾಲಾ ಅಂತೇಳಿ ಮೋದಿಯನ್ನು ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಬೀದಿ ಬೀದಿಗಳಲ್ಲಿ ಚಾಯ್ವಾಲಾಗಳ ಪ್ರತಿಭಟನೆಗಳಾಯಿತು. ಮತ್ತೆ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು. ಇವರು ಟೀಕೆಗಳೇ ಇವತ್ತು ಬಿ ಜೆ ಪಿಗೆ ಒಂಥರ ವರ ಆಗ್ತಾ ಇದೆ. ಒಂದು ರೀತಿ ಫ್ರಸ್ಟ್ರೇಷನ್. ಇನ್ನು ಅಧಿಕಾರ ನಮ್ಮ ಜೀವನದಲ್ಲಿ ಸಿಗಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ಅವರೆಲ್ಲರೂ ಆತಂಕದಲ್ಲಿ, ದುಃಖದಲ್ಲಿ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ವಯಸ್ಸಾಗಿರ್ತಕ್ಕಂಥ, ರಿಟೈರ್ಡ್ ಆಗೋವಂಥ ಕಾಲ ಅವ್ರದ್ದು. ನಿವೃತ್ತಿ ಆಗಬೇಕಾಯಿತು. ನಿವೃತ್ತಿ ಆಗೋ ಕಾಲದಲ್ಲಿ ಅವರು ಎದ್ದೇಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಇಂಥ ಕಾಲದಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಜನರಿಂದ ಛೀಮಾರಿ ಹಾಕ್ಸ್ಕೊಳೋಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮಾನ ಮರ್ಯಾದೆ ಇದ್ದರೆ, ಅವ್ರಿಗೆ ಗೌರವ ಇದ್ದರೆ, ಅವ್ರನ್ನ ಕೂಡಲೇ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ದೇಶದ ಪ್ರಧಾನಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಗೌರವ ಬೇಕಲ್ಲ. ಯಾರು ದೇಶದ್ರೋಹಿಗಳು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಟೆರರಿಸ್ಟ್ ಆಕ್ಟಿವಿಟೀಸ್ ಆದಾಗ ಅವ್ರು ಬೆಂಬಲ ಮಾಡೋರು ಯಾರು? ಕರ್ನಾಟಕದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ರು ಭಯೋತ್ಪಾದಕರು, ಅವ್ರನ್ನ ಬ್ರದರ್ ಅಂದವ್ರು ಯಾರು? ಇವರ ರೈಟ್ ಹ್ಯಾಂಡ್, ಮಲ್ಲಿಕಾರ್ಜುನ್ ಅವರ ಖರ್ಗೆ ರೈಟ್ ಹ್ಯಾಂಡ್ ರಾಜ್ಯಸಭಾ ಸದಸ್ಯ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅವರ ವಿಜಯೋತ್ಸವದಲ್ಲಿ. ಅವ್ರ ಬಗ್ಗೆ ಖರ್ಗೆ ಏನಾನ ಕಾಮೆಂಟ್ ಮಾಡಿದಾರಾ? ಒಂದು ಕಾಮೆಂಟ್. ಕುಕ್ಕರ್ ಬಾಂಬ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದಾರಾ? ಪಾಕಿಸ್ತಾನ ಬಗ್ಗೆ ಒಂದು ಕಾಮೆಂಟ್ ಮಾಡ್ತಾರಾ? ತಲಾಕ್ ಬಿಲ್ಲು, ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಮಾಡಿದಂಥ ಬಿಲ್ ಬಗ್ಗೆ ವಿರೋಧ ಮಾಡಿದಂಥವ್ರು ಇವರು. ಸರ್ಜಿಕಲ್ ಸ್ಟ್ರೈಕ್ ಆದಾಗ ದೇಶದ ಸೈನಿಕರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಒಂದು ಗೌರವವನ್ನು ತಂದಂಥ ಸಂದರ್ಭದಲ್ಲಿ ಸೈನಿಕರನ್ನೇ ಟೀಕೆ ಮಾಡಿದ್ರು, ದೇಶದ ಭದ್ರತೆಯನ್ನೇ ಟೀಕೆ ಮಾಡಿದ್ರು. ಇಂಥ ಕಾಂಗ್ರೆಸ್ ಅವರು ಈ ಪದವನ್ನು ಬಳಕೆ ಮಾಡಿರೋವಂಥದ್ದು. ಕಾಂಗ್ರೆಸ್ ಪಾರ್ಟಿ ಇಲ್ಲಿ ನಡೆಯುವಂಥ ಚುನಾವಣೆಗಳೇನಿದೆ ಅದರಲ್ಲಿ ಅವ್ರು ಗ್ಯಾರಂಟಿಯಾಗಿ ಗೂಡು ಸೇರೋದು ಗ್ಯಾರಂಟಿ. ಬಿಲ, ಇಲಿಗಳು ಬಿಲ ಸೇರ್ತತಲ್ಲ, ಹಂಗೆ ಬಿಲ ಸೇರುವಂಥದ್ದು ಗ್ಯಾರಂಟಿ. ಕೂಡಲೇ ದೇಶದ ಜನದ ಮುಂದೆ ಅವರು ಕ್ಷಮಾಪಣೆ ಕೇಳಬೇಕು. ಅವ್ರನ್ನ ಆ ಸ್ಥಾನಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರಲ್ಲ ಇವರು. ಆ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ನಾವೆಲ್ಲ ಖಂಡಿಸ್ತೀರಿ. ನಾಳೆ ಇದರ ವಿರುದ್ಧವಾಗಿ ನಮ್ಮ ಎಲ್ಲ ಶಾಸಕರು, ಬೆಂಗಳೂರಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಬೇರೆ ಬೇರೆ ಭಾಗದಿಂದ ಬರುವಂಥ ಎಲ್ಲ ಶಾಸಕರಿಗೆ, ನಮ್ಮ MLCಗಳಿಗೆ, ನಮ್ಮ MP ಗಳಿಗೆ ನಾಳೆ 10 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡೋ ಮುಖಾಂತರ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಾರ್ಟಿ ಮಾಡಿರೋಂಥ ದ್ರೋಹ, ಪ್ರಧಾನಿ ಬಗ್ಗೆ ಭಯೋತ್ಪಾದಕ ಪದವನ್ನು ಉಪಯೋಗ ಮಾಡಿರೋವಂಥದ್ದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಆಪರೇಷನ್ ಸಿಂಗ್ಗೆ ಪ್ರತಿ ಮೊದಲ ಬಾರಿ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ 2-3 ಬಾರಿ ಪದೇ ಪದೇ ಪುನರಾವರ್ತನೆ ಅಂತ ಹೇಳಿದ್ರು. ನನಗನ್ಸ್ತೈತೆ ಕಾಂಗ್ರೆಸ್ ಪಾರ್ಟಿಗೆ ಸೋಲಿನ ಒಂದು ಭಯ ಕಾಡ್ತಾ ಇದೆ. ನಾನು ಕೂಡ ಕಳೆದ 10 ದಿನದಿಂದ ತಮಿಳುನಾಡು ಚುನಾವಣೆಯಲ್ಲಿ ನಾನು, ಸತೀಶ್ ರೆಡ್ಡಿಯವರು, ನಮ್ಮೆಲ್ಲ ಆನೆಕಲ್ಲಿನ ಪ್ರಮುಖರೆಲ್ಲರೂ ಕೂಡ, ನಾರಾಯಣ ಸ್ವಾಮಿ ಎಲ್ಲ ಪ್ರಮುಖರು 10 ದಿನದಿಂದ ಅಲ್ಲೇ ಇದ್ದೀರಿ ನಾವು. ಒಂದು ವೇವ್ ಇದೆ ಈ ಸರಿ ತಮಿಳುನಾಡಲ್ಲಿ. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲೂ BJP ಗೆಲ್ತೈತೆ, ಅಸ್ಸಾಮಲ್ಲಿ BJP ಗೆದ್ದೇ ಗೆಲ್ತೈತೆ. ಕೇರಳದಲ್ಲೂ ಕೂಡ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೇರಳದಲ್ಲೂ BJP ಮಾಡ್ತಾ ಇದೆ. ಇದರಿಂದ ಈ ರಿಪೋರ್ಟ್ಗಳೇನು ಬರ್ತಾ ಇದೆ, ಸಮೀಕ್ಷೆಗಳ ವರದಿಗಳೇನು ಬರ್ತಾ ಇದೆ, ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಭ್ರಮನಿರಸನ ಆಗೋಗಿದೆ. ಅದರಲ್ಲೂ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಕಾಲದಲ್ಲೇ ಎಲ್ಲ ಕೈ ಬಿಟ್ಟು ಹೋದರೆ ಅವ್ರಿಗೆ ಅವಮಾನ ಅಲ್ಲ, ಅವಮಾನಕ್ಕೋಸ್ಕರ ನರೇಂದ್ರ ಮೋದಿಯನ್ನು ಟೀಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೋಲು ಗ್ಯಾರಂಟಿ ಆಗಿದೆ, ಅದಕ್ಕೋಸ್ಕರ ಈಗಲೇ ಟೀಕೆ ಮಾಡಿ ವಿಷಯಾಂತರ ಮಾಡೋಕ್ಕೆ, ಸೋಲಿನ ವಿಷಯಾಂತರ, ಕಾಂಗ್ರೆಸ್ಸಿನ ಸೋಲಿನ ವಿಷಯಾಂತರ ಮಾಡೋಕ್ಕೆ ಈ ನಾಟಕವನ್ನು ಆಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಆಗಿ ಇವತ್ತಿಗೆ ವರ್ಷ ಸರ್. ಸೊ ಇನ್ನೂ ಕೂಡ ಆ ನೋವಿನಿಂದ ಹೊರಗೆ ಬಂದಿಲ್ಲ ಅಂತ ಕುಟುಂಬದವ್ರು ಕಣ್ಣೀರಿಟ್ಟಿದ್ದಾರೆ. ಈಗೆಲ್ಲ ಭದ್ರತೆ ಹೆಚ್ಚಾಗಿದೆ ಅನ್ನೋಂಥದ್ದು ಕೂಡ ಒಂದಷ್ಟು ವ್ಯಕ್ತವಾಗಿದೆ. ಇಲ್ಲ, ಆಪರೇಷನ್ ಸಿಂಧೂರ್ ಏನಿದೆ ಅದು ದೇಶಕ್ಕೆ, ನಮ್ಮ ಸೈನಿಕರಿಗೆ ಮೆಚ್ಚುಗೆಯನ್ನು ನಾವು ಕೊಡಬೇಕು. ಧೈರ್ಯದಿಂದ ಹೋಗಿ ಪಾಕಿಸ್ತಾನದ ನೆಲದಲ್ಲಿ ಬಾಂಬಿನ ದಾಳಿ ಮಾಡಿ ಅಲ್ಲಿನ ಟೆರರಿಸ್ಟ್ ಗೂಡುಗಳನ್ನು, ಸ್ಪಾಟ್ಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ಅದು ಭಾರತಕ್ಕೆ ಒಂಥರ ಹಿರಿಮೆ. ಮತ್ತು ಪಾಕಿಸ್ತಾನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ತಿರುಗೇಟು ಕೊಡೋಕ್ಕೂ ಆಗಲಿಲ್ಲ ಅವ್ರ ಕೈಲಿ. ಆದರೆ ಅವತ್ತು ಯಾರು ತೀರ್ಕೊಂಡಿದ್ದಾರೆ ಅವರ ಕುಟುಂಬದ ಮುಂದೆನೇ ತೀರ್ಕೊಂಡಿದ್ದಾರೆ. ಅವರ ಕಣ್ಣೆದುರುಗಡೆನೇ ಗುಂಡಾರಿಸಿದ್ದಾರೆ ಈ ಪಾಕಿಸ್ತಾನದವರು, ಮುಸ್ಲಿಮರು. ಆ ಮುಸ್ಲಿಂ ಪಾಕಿಸ್ತಾನದವರು ಅವರ ಕುಟುಂಬದ ಮಧ್ಯೆ ಆಗಿದ್ದಾರೆ. ಅದರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಆ ಗುಂಡಿನ ಮಾಧ್ಯಮದಲ್ಲಿ ಆ ಗುಂಡಿನ ಸದ್ದನ್ನು ಕೇಳಿದಾಗ, ಅವರು ಕುಸಿದು ಬೀಳ್ತಾ ಇರೋವಾಗ ನಮಗೂ ಕಣ್ಣಲ್ಲಿ ನೀರು ಬಂತು. ನಮ್ಮ ದೇಶದ ಒಬ್ಬ ಮಗ ಈ ಥರ ಧರ್ಮದ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮುಸಲ್ಮಾನ್ ಗೂಂಡಾಗಳು, ಮುಸಲ್ಮಾನ್ ಭಯೋತ್ಪಾದಕರು ದಾಳಿ ಮಾಡಿರ್ತಕ್ಕಂಥದ್ದು ನಮ್ಮ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಪಾಕಿಸ್ತಾನಕ್ಕೆ ಒಂದಲ್ಲ ಒಂದು 10 ಬಾರಿ ಬುದ್ಧಿ ಕಲಿಸಿದ್ರು ಇನ್ನೊಂದು ಬಾರಿ ಬುದ್ಧಿ ಕಲಿಸ್ಬೇಕು ಅಂತ ಅನಿಸುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲೇ ಇರಬಾರ್ದು. ಪಾಕಿಸ್ತಾನ ಅನ್ನೋ ಪದ ಪ್ರಪಂಚದ ಭೂಪಟದಲ್ಲೇ ಇರಬಾರ್ದು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಶಾಂತಿ ಸಿಗುತ್ತೆ. ಈ ಭಯೋತ್ಪಾದನಾ ಚಟುವಟಿಕೆಗೆ ಅಂತ್ಯ ಆಡೋಕ್ಕೆ ಸಾಧ್ಯ ಆಗ್ತೈತೆ. ಅದನ್ನು ಪ್ರಪಂಚದ ಭೂಪಟದಿಂದ ತೆಗಿಬೇಕು ಪಾಕಿಸ್ತಾನವನ್ನು. ಈಗಾಗಲೇ ಪಾಪರಾಗಿದೆ. ಎಲ್ಲೋ ನಮ್ಮ ಸ್ವಲ್ಪ ಕಾಂಗ್ರೆಸ್ ಅವರೆಲ್ಲ ಸ್ವಲ್ಪ ಸಪೋರ್ಟ್ ಅಷ್ಟೇ ಅವ್ರಿಗೆ. ಅದು ಬಿಟ್ಟರೆ ಪ್ರಪಂಚದ ಭೂಪಟದಲ್ಲಿ ಕಾಣೆ ಆಗೋಗ್ತಾರೆ. ಈಗಾಗಲೇ ಪಾಪರಾಗಿ ಊಟ ತಿನ್ನೋಕ್ಕೂ ಗತಿ ಇಲ್ಲದ ಸ್ಥಿತಿಗೆ ಬಂದಿದ್ದಾರೆ ಅವರು. ನನ್ನ ಮಾತಾಡ್ತೀನಿ. ಅದೇ ರೀತಿ ನಿನ್ನೆ ಇಡಿ ಕೂಡ ಬಿಟ್ಕಾಯಿನ್ ಕೇಸಲ್ಲಿ ಇಡಿ ಕೂಡ ಸುಮಾರು 17 ಕಡೆ ರೈಡ್ ಆಗಿದೆ ಅಂತ ಹೇಳಿದ್ದಾರೆ. ಹ್ಯಾರಿಸ್ ಅವರ ಕುಟುಂಬಕ್ಕೂ ಸಂಬಂಧಪಟ್ಟಂತೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ನನ್ನ ಆಗ್ರಹ, ಇಷ್ಟು ವರ್ಷ 3 ವರ್ಷ ಆದ್ರೂ ಇನ್ನೂ ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ತನಿಖೆ ಮುಗಿದು 1.5 ವರ್ಷ ಆಗಿದೆ. ನನಗಿರೋವಂಥ ಮಾಹಿತಿ, ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೆ. ತನಿಖೆ ಮುಗಿದು 1.5 ವರ್ಷ ಆಗಿದೆ. ಯಾರ ಒತ್ತಡದ ಮೇಲೆ ಚಾರ್ಜ್ ಶೀಟನ್ನು ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕೋಕ್ಕೆ ಸಮಸ್ಯೆ ಏನಾಗಿದೆ? ಈಗ ಬೇರೆ ಬೇರೆ SITಗಳ ರಚನೆ ಮಾಡಿದ್ರಿ, ಕುಮಾರಸ್ವಾಮಿದು ರಚನೆ ಮಾಡಿದ್ರಿ, ಬೇರೆ ಬೇರೆದೆಲ್ಲ ರಚನೆ ಮಾಡಿದ್ರಿ, ಎಲ್ಲ ಚಾರ್ಜ್ ಶೀಟ್ಗಳು ಔಟವು. ಇದೊಂದು ಚಾರ್ಜ್ ಶೀಟ್ ಆಗದೇ ಇರೋಕ್ಕೆ ಕಾರಣ ಏನು ಅನ್ನೋದನ್ನು ಡಾಕ್ಟರ್ ಪರಮೇಶ್ವರ್ ಅವರು ಜನಗಳ ಮುಂದೆ ಹೇಳಬೇಕು. ಯಾಕೆ ಮಾಡಿಲ್ಲ ನಾವು ಚಾರ್ಜ್ ಶೀಟು? ಚಾರ್ಜ್ ಶೀಟ್ ಹಾಕೋಕ್ಕೆ 3 ತಿಂಗಳು ಸಾಕು, 6 ತಿಂಗಳು ಸಾಕು, ವರ್ಷ ಬೇಕಾ?
ಎಷ್ಟು ವರ್ಷ ಆಗೋಯ್ತು ಇದು? ಇಮಿಡಿಯೇಟಾಗಿ ಚಾರ್ಜ್ ಶೀಟ್ ಹಾಕಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ. ಸರ್, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಯೊಬ್ಬರು ನೇರವಾಗಿ ಲಂಚ ಕೇಳ್ತಿದ್ದಾರೆ ಸರ್. ಇದು ನನಗೊಬ್ಬನಿಗೆ ಸೇರಿದ್ದಲ್ಲ, ಸಚಿವರಿಗೂ ಕೊಡಬೇಕು ಅಂತ ಲಿಂಗಸೂರಿನಲ್ಲಿ ಒಬ್ಬ ಅಧಿಕಾರಿ ಕೇಳಿದ್ದಾರೆ. ಇದು ಕಾಮನ್ ಇದ್ರಿ. ಈಗ ಸರ್ಕಾರದ ಎಲ್ಲ ಮಂತ್ರಿಗಳು ಅವರು 2.5 ಟರ್ಮು ಮುಗಿದೋಗಿದೆ ಅವ್ರದ್ದು. ಆಲ್ಮೋಸ್ಟ್ ಅಲ್ಲಿ 20 ಜನ ಮಿನಿಸ್ಟ್ರದು. ಈಗೇನೋ ಗ್ರೇಸ್ ಸಿಕ್ಕಿದೆ ಅವ್ರಿಗೆ. ಅದರಲ್ಲಿ ಏನೇನು ಲೂಟಿ ಮಾಡಬೇಕು, ಲೂಟಿ ಹೆಂಗೆ ಹೋಗೋದು ಗ್ಯಾರಂಟಿ ನಾವು ಅಂತ ಲೂಟಿ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳು ಮಂತ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಬ್ಕಾರಿ ಇಲಾಖೆಯಲ್ಲೂ ಮಂತ್ರಿ ಫಿಕ್ಸ್ ಮಾಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟಲ್ಲಂತೂ ಕೇಳೋನಿಲ್ಲ, ಅಡಿಗೆ 100 ರೂಪಾಯಿ ಕೊಡಬೇಕು, ಪ್ಲ್ಯಾನ್ ಸ್ಯಾಂಕ್ಷನ್ 100. ಈ ಖಾತಾಗಂತೂ ಪ್ರತಿ ಮನೆಗೂ ಕರ್ನಾಟಕದಲ್ಲಿರೋವಂಥ 7 ಕೋಟಿ ಜನ ಏನಿದ್ದಾರೆ ಅಷ್ಟಕ್ಕೂ ಈ ಖಾತಾ ಹೆಸರಲ್ಲಿ ದಾಂಧಲೆ, ದೊಂಬಿ, ಲೂಟಿ, ಕರಪ್ಷನ್. ಒಂದೊಂದು ಈ ಖಾತಾ ಮಾಡೋಕ್ಕೂ 10ರಿಂದ 2 ಲಕ್ಷ ರೂಪಾಯಿವರೆಗೂ, 10,000ದಿಂದ 2 ಲಕ್ಷ ರೂಪಾಯಿವರೆಗೂ ಕೂಡ ಓಪನ್ ದಂಧೆ. ಇದು ಓಪನ್ ದಂಧೆ. ನಾನು ಆ ಅಧಿವೇಶನದಲ್ಲೇ ಕೂಡ ಫೋನ್ಪೇ ನೋಡಿದೆ. ಫೋನ್ಪೇನಲ್ಲಿ ಲಂಚ ಕೊಟ್ಟಿರೋದನ್ನು ಈ ಸರ್ಕಾರ ಫೋನ್ಪೇ ಲಂಚ ಸರ್ಕಾರ. ಇದು ಫೋನ್ಪೇ ಲಂಚ ಸರ್ಕಾರ. ನಾನು ದಾಖಲೆಗಳೇ ಕೊಟ್ಟಿದ್ದೀನಿ. ಇನ್ನೂ ಒಂದಲ್ಲ, ಇನ್ನೂ 10 ದಾಖಲೆಗಳು ಇದೆ ನಮ್ಮ ಹತ್ರ. ಮೊನ್ನೆ ಅಸೆಂಬ್ಲಿಯಲ್ಲೂ ಇದನ್ನು ತೋರಿಸಿದ್ದೀನಿ. ಅಷ್ಟಾದ್ರೂ ಇವರು ಯಾವ ಅಧಿಕಾರಿ ಮೇಲೂ ಕ್ರಮ ಇಲ್ಲ. ಯಾವರೋ ಒಬ್ಬ P1 ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಇವೆಲ್ಲ ಪೂರ್ತಿ ಮಂತ್ರಿಗಳಿಗೆ ಲಂಚ ಹೋಗ್ತೈತೆ. ಆ ಲಂಚ ಮಂತ್ರಿಗಳಿಗೆ ಹೋಗೋದ್ರಿಂದ ಯಾವ ಹಿರಿಯ ಅಧಿಕಾರಿಗಳನ್ನೂ ಮಾಡಲ್ಲ. ಆ ಪರಿಸ್ಥಿತಿ. ಇಡೀ ಕರ್ನಾಟಕದ ಎಲ್ಲ ಇಲಾಖೆಗಳು ಲಂಚಾವತಾರದ ಇಲಾಖೆಗಳು ತಾಂಡವಾಡ್ತಾಯಿದೆ. ಲಂಚಾವತಾರ ಅದು ಜಗತ್ತಿಗೆ ಗೊತ್ತಿರೋಂಥದ್ದು. ಪ್ರತಿ ಜನನೂ ಹೇಳ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ತೊಲಗೋಗ್ಲಿ ಅಂತ. ಒಂದು ಕಡೆ ಕಾಂಟ್ರಾಕ್ಟರ್ಗಳು ಶಾಪ ಆಗ್ತಾಯಿದ್ದಾರೆ, ಒಂಥರ ಆಸ್ಪತ್ರೆಯಲ್ಲಿ ರೋಗಿಗಳು ಶಾಪ ಆಗ್ತಾಯಿದ್ದಾರೆ, ಈ ಖಾತಾ ಮಾಡೋಕ್ಕೆ ಆಗದೇ ಇರೋವಂಥ ಜನಸಾಮಾನ್ಯರು ಶಾಪ ಆಗ್ತಾಯಿದ್ದಾರೆ. ಇದು ಶಾಪಗ್ರಸ್ತವಾಗಿರುವಂಥ ಸರ್ಕಾರ. ಮುಂದಿನ ತಿಂಗಳು 9ನೇ ತಾರೀಕು ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅದೇ ನಾನು ಮಾತಾಡಿದ್ದಾರೆ, ನೋಡಬೇಕು ಅದನ್ನು. ಅದು ಅವರು ಪಾರ್ಟಿಯಿಂದ ಮಾಡ್ತಾರಾ ಅಥವಾ ಸ್ವಂತ ಮಾಡ್ತಾ ಇದ್ದಾರೆ, ಅದನ್ನು ಇನ್ನೂ ನಮಗೆ ಗೊತ್ತಿಲ್ಲ. ಅದನ್ನು ನೋಡಿಕೊಂಡು ಯಡಿಯೂರಪ್ಪನವ್ರ ಬರ್ತಡೆಗೆ ನಾವೆಲ್ಲರೂ ಕೂಡ ಹೋಗ್ತೀವಿ. 50 ವರ್ಷ ರಾಜಕಾರಣಕ್ಕೆ ಬಂದ ಸರ್. 54 ವರ್ಷ ಆಗಿದೆ ಅವರು ರಾಜಕಾರಣಕ್ಕೆ ಬಂದು. 54 ವರ್ಷ ಆಗಿದೆ. ನಾವೆಲ್ಲರೂ ಹೋಗ್ತೀವಿ. ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿಲ್ಲ ಸರ್. ಸೊ ಒಂದು ಕಡೆ ರಾಜ್ಯ ಸರ್ಕಾರ ದುಡ್ಡು ಬಂದಿಲ್ಲ ಅಂತಾರೆ. ಸೊ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಿ 6 ವರ್ಷಗಳಾಗಿದೆ. ಸೊ ಯಾಕೆ ಮಾಡ್ತಾ ಇಲ್ಲ ಅನ್ನೋದು. ಈ ಸರ್ಕಾರ ಬಂದು ಈಗಾಗಲೇ ಭಕ್ತವತ್ಸಲ ಕಮಿಟಿ ರಿಪೋರ್ಟ್ ಕೊಟ್ಟಿದೆ. OBCಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು. ಇಷ್ಟಾದರೂ ಕೂಡ ಈ ಸರ್ಕಾರಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಿಲ್ಲ, GVA ಚುನಾವಣೆ ಮಾಡಿಲ್ಲ, ಪಾಲಿಕೆಗಳ ಚುನಾವಣೆ ಮಾಡಿಲ್ಲ. ಸೊ ಎಲ್ಲಿಂದ ಸೆಂಟ್ರಲ್ ದುಡ್ಡು ಕೊಡುತ್ತೆ ಅಂತ. ಈಗ ಚುನಾವಣೆ ಆಗುವಂಥದ್ದು ಡೌಟ್ ಔಟಿದೆ. ಯಾಕೆಂದರೆ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೀತಾ ಇರುವಂಥ ವಾರ್. ಇದು ಮೊದಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತು, ಈಗ ಓಪನ್ ವಾರ್. ಒಂಥರ ಇಸ್ರೇಲು ಇರಾನ್ ಮಧ್ಯೆ ನಡೀತಾ ಇದೆಯಲ್ಲ, ಹಂಗೆ ಇಲ್ಲೂ ಕೂಡ CM ಮತ್ತು ಡೆಪ್ಟಿ CMಗಳ ಮಧ್ಯೆ ಮಿಸೈಲ್ಗಳು ವಾರ್ ನಡೀತಾ ಇದೆ. ಅವ್ರದ್ದು ಡಿಸೈಡ್ ಆಗೋವರೆಗೂ ಇವರೇನು ಎಲೆಕ್ಷನ್ ಮಾಡೋ ಥರ ಕಾಣಲ್ಲ. ಡಿಸೈಡ್ ಆದರೆ ಅವ್ರ ಅಗ್ರಿಮೆಂಟ್ ಏನಿದೆ 2 ವರ್ಷ ಅದನ್ನು ವೈಲೇಷನ್ ಆಗಿ 6 ತಿಂಗಳು ಔಟಿದೆ, ಆಲ್ರೆಡಿ ಎಕ್ಸ್ಪೈರ್ ಔಟಿದೆ. ಈಗ ಸಿದ್ದರಾಮಯ್ಯ ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅತಂತ್ರ ಆಗಿರುವಂಥದ್ದು. ಒಂದು ರೀತಿ ಇಡೀ ಸರ್ಕಾರ ಅಧಿಕಾರಿಗಳಿಗೆ ಲಗಾಮಿಲ್ಲದೆ ಅವ್ರ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಸರ್ಕಾರನ. ಇವತ್ತು ಯಾರು ನಡೆಸ್ತಾ ಇದ್ದಾರೆ ಅಂದರೆ ಮಂತ್ರಿಗಳೆಲ್ಲ ಸರ್ಕಾರ ನಡೆಸ್ತಾ ಇರೋದು, ಎಲ್ಲ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಬಂದ ಮೇಲೆ ಆಗ್ತಾಯಿದೆ. ಇನ್ಮೇಲೆ ನೋಡಿ, ತೆರಿಗೆ ಈಗ ಎಲೆಕ್ಷನ್ನು ವೋಟಿಂಗ್ ಆದ ಮಾರನೇ ದಿನದಿಂದ ನಿಮಗೆ ಎಲ್ಲ ದರಗಳು ಏರಿಕೆ ಮಾಡ್ತಾರೆ. ಈಗ ಮೊನ್ನೆ ಎಲೆಕ್ಟ್ರಿಸಿಟಿ ಚಾರ್ಜನ್ನು ಜಾಸ್ತಿ ಮಾಡಿದ್ರು 56 ಪೈಸೆಯನ್ನು. ನೆಕ್ಸ್ಟ್ ಈಗ ಆಲ್ಕೋಹಾಲ್ ಮೇಲೆ ಮಾಡ್ತಾಯಿದ್ದಾರೆ. ಹೇಳಿರ್ತೀನಿ ರಾಜ್ಯದ ಜನತೆಗೆ, ಯಾರ್ಯಾರು ಎಣ್ಣೆ ಹೊಡಿತಾರೆ ಅವರೆಲ್ಲರೂ ತಯಾರಾಗಿರಿ. ನೀವೆಲ್ಲ ಎಣ್ಣೆ ಹೊಡೆಯೋರೆಲ್ಲ ತಯಾರಾಗಿರಿ. ಹಾಕೋದಿದ್ದರೆ ಇವಾಗ ಏನಾನ ಪೆಗ್ಗಳು ಸ್ಟಾಕ್ ಮಾಡ್ಕೊಂಬಿಡಿ.
ಇಲ್ಲಾಂದರೆ ಗ್ಯಾರಂಟಿ ಇನ್ನು 10-15 ದಿನದಲ್ಲಿ ಮದ್ಯದ ಮೇಲೆ ದೊಡ್ಡ ತೆರಿಗೆಯನ್ನು ಹಾಕ್ತಾಯಿದ್ದಾರೆ, ತಯಾರಾಗಿರಿ. ಅದಾದಮೇಲೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಅದು ಕೂಡ ಜಾಸ್ತಿ ಆಗ್ತೈತೆ. ಮನೆ ತೆರಿಗೆನೂ ಕೂಡ ಜಾಸ್ತಿ ಮಾಡ್ತಾರೆ. ಈ ಕಸದ ರಾಶಿನೂ ಬಿದ್ದಿದೆ ಎಲ್ಲ ಕಡೆ. ಕಸ ಅಂತೂ ಬೆಂಗಳೂರಲ್ಲಂತೂ ನೀವು ಕಸ ಇಲ್ಲದ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಆಸ್ಪತ್ರೆಗಳ ಮುಂದೆ ಎಲ್ಲ ಕಸ, ತಾಲೂಕು ಆಫೀಸ್ ಮುಂದೆ, DC ಆಫೀಸ್ಗಳ ಮುಂದೆ. ಯಾರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೋ GBA, ಆ GBA ಆಫೀಸ್ ಮುಂದೆನೇ ಕಸದ ರಾಶಿ ಬಿದ್ದಿದೆ. ಯಾವ ಕಮಿಷನರ್ ಇದ್ದಾರಲ್ಲ, 5 ಜನ ಕಮಿಷನರ್ಗಳಿದ್ದಾರೆ, ಅವ್ರ ಮನೆ ಮುಂದೆನೇ ಕಸದ ರಾಶಿ, ಅವ್ರ ರಸ್ತೆನೇ ಕಸದ ರಾಶಿ ಬಿದ್ದೈತೆ. ಎಲ್ಲ ಕೈ ಕಟ್ಟಿ ಕೂತಿದ್ದಾರೆ. ಯಾಕಂದರೆ ಹಣ ಇಲ್ಲ, ಪಾಪರ್ ಆಗ್ಬಿಟ್ಟಿದೆ. ಈ ಗ್ಯಾರಂಟಿಗಳಿಗೆ ಹಣ ಹೊಂದ್ಸೋಕೆ ಹೋಗಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗೋಗ್ಬಿಟ್ಟಿದೆ. ಅದರಿಂದ ಈ ಕಸದ ರಾಶಿ ಕರ್ನಾಟಕದ ನೀವು ಯಾವುದೇ ಹೈವೇಗೆ ಹೋದ್ರೂ ಕೂಡ ಕಸ ಅಂತೂ ರೋಡಲ್ಲಿ ಬಿದ್ದಿದೆ. ಬೆಂಗಳೂರಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕರ್ನಾಟಕ ಸರ್ಕಾರ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ನೇರ ಕಾರಣ. ಜನ ರೋಡಿಗೆ ಬೀದಿಗಿಳಿದು ಇವ್ರಿಗೆ ಹೊಡೆಯುವಂಥ ಸ್ಥಿತಿಗೆ ಬಂದಿದ್ದಾರೆ. ರಾಜಣ್ಣ ಅವರು ಹೇಳ್ತಾರೆ CM ಅವ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಅದಕ್ಕೆ ಅವರು ಮುಸ್ಲಿಂ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಮಾತಾಡ್ತಿಲ್ಲ, ಸಹಾಯಕರಾಗಿದ್ದಾರೆ, ಮೌನವಾಗಿದ್ದಾರೆ ಅಂತ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮೇ, ಡೌಟ್ ಏನಿದೆ ಅದರಲ್ಲಿ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ. ಅವ್ರು ಹೇಳಿದ್ದು, ರಾಜಣ್ಣ ಹೇಳಿದ್ದು ಕಾಂಗ್ರೆಸ್ ಅವ್ರು ಮಾಡಿಸಿದ್ದಾರೆ ಅಂತಲೇ ಅರ್ಥ ಹೇಳಿರೋದು. ಯಾರು ಅನ್ನೋದೂ ಅವ್ರಿಗೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅದರಿಂದ ಈಗ ನನಗನ್ಸ್ತತೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತೈತೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಈಗ ರಾಜಣ್ಣನ ಮಾತು ಕೇಳಿಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡೂ ಹೋಮಗಳು ದಿನನಿತ್ಯ ನಡೀತಾ ಇರ್ಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈಗ 2 ಅಗ್ನಿಕುಂಡಗಳು ಎದ್ದಿದೆ, 2ರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನಿಸುತ್ತೆ. ಪರಮೇಶ್ವರ್ ವಿರುದ್ಧ FIR ಹಾಕಿ ಎನ್ನುವಂತಹ ಆದೇಶವನ್ನು ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ಹಿಂದೆ ಕಬಡ್ಡಿ ಪಂದ್ಯಾವಳಿ ಸಂದರ್ಭದಲ್ಲಿ DC ಜೊತೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು. ಅವರು ತಮಾಷೆ ಕಟ್ಟಿದ್ರು ಕೂಡ ಬೆಟ್ಟಿಂಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಪಡ್ತಾ ಇದ್ದಾರೆ. 500 ರೂಪಾಯಿ ಕೊಟ್ಟು ಸೋತೆ ಅಂತ ಅವರೇ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿರ್ತಾರೆ. ಅದು ಈಗ ದೂರ ದಾಟಿಸಿದ್ದಾರೆ. ನಾಗಭೂಷಣ್ ಅವರು ದೂರ ಅಂದ್ರೆ ಇವರು ಕೂಡ ಬೆಟ್ಟಿಂಗ್ ಕಟ್ಟಿ ಪ್ರಮೋಟ್ ಮಾಡಿದ್ದಾರೆ, ನಾನು ಬೆಟ್ಟಿಂಗ್ ಕಟ್ಟಿ ಸೋತೆ ಅಂತ ಹೇಳಿದ್ದಾರೆ ಅಂತ. ಅದೊಂದು ಕ್ರೀಡೆ. ಆ ಸಂದರ್ಭದಲ್ಲಿ ಮಂತ್ರಿ ಆದಂಥವರು ಸ್ವಲ್ಪ ಸಂಯಮದಿಂದ ಇರಬೇಕಾಗಿತ್ತು ಅನಿಸ್ತೈತೆ. ಅದನ್ನು ಕ್ರೀಡಾ ಮನೋಭಾವದಿಂದ ನೋಡಬೇಕಾಗಿತ್ತು. ಬಟ್ ಬೆಟ್ಟಿಂಗ್ ಅನ್ನೋವಂಥದ್ದು ಕ್ರಿಕೆಟಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬೆಟ್ಟಿಂಗ್ ಅನ್ನೋದು ಲಕ್ಷಾಂತರ ಕುಟುಂಬಗಳು ಈ ಕ್ರಿಕೆಟ್ ಬೆಟ್ಟಿಂಗಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತು ಸಾವು ನೋವುಗಳಾಗಿದೆ ಕ್ರಿಕೆಟ್ ಬೆಟ್ಟಿಂಗಲ್ಲಿ. ಆ ದೃಷ್ಟಿಯಿಂದ ಮಂತ್ರಿ ಅಂಥವರು ರಾಜ್ಯದ ಜನತೆಗೆ ಒಂದು ಮೆಸೇಜ್ ಕೊಡುವಂಥವ್ರು. ನಾವೇ ತಪ್ಪು ಮಾಡಿಬಿಟ್ರೆ ರಾಜ್ಯದ ಜನ ಇನ್ನು ಮುಂದೆ ಹೋಗಿ ಜಾಸ್ತಿ ತಪ್ಪು ಮಾಡ್ತಾರೆ. ಅದರಿಂದ ಪಬ್ಲಿಕ್ ಕನ್ಸಪ್ಷನ್ ಇದರಿಂದ ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಅವರೇನೋ ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಒಂದು ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಅದ್ರ ಬದಲಾಗಿ ಅವರು ಏನು ಮಾಡಬೇಕಾಯಿತು, ಪ್ಲೇಯರ್ಸ್ಗೆ ಬಹುಮಾನ ಅಂತ ಮಾಡಿಬಿಟ್ಟಿದ್ರೆ ಇದು ಸಮಸ್ಯೆ ಬಗೆಹರಿದವರು. ಪ್ಲೇಯರ್ಸ್ಗೆ ಏನಾನ ಬಹುಮಾನ ಅಂತ ಅದನ್ನೇ ಇವ್ರು ಗೆದ್ದರೆ ಹಿಂಗೆ ನಾನು ಕೊಡ್ತೀನಿ ಹಂಗೆ ಕೊಡ್ತೀನಿ ಅಂದಿದ್ರೆ ಅದೇನಂತ ಇಶ್ಯೂ ಆಗ್ತಾ ಇರಲ್ಲ. DC ಮತ್ತು ಇವ್ರ ಮುದ್ದೆ ಆಗಿರೋದ್ರಿಂದ ಇವರಿಬ್ಬರೇ ಸಮಾಜನ ಪಾಲನೆ ಮಾಡುವಂಥವ್ರು. ಪಾಲನೆ ಮಾಡೋವರೇ ಬೆಟ್ಟಿಂಗ್ ಕೂತ್ಬಿಟ್ರೆ ಇನ್ನು ರಾಜ್ಯದ ಜನದ ಸ್ಥಿತಿ ಏನು ಅಂತ ಇರ್ಬೋದು. ಕೋರ್ಟ್ ಕಾನೂನು ಪ್ರಕಾರ ನಡೆಯುವಂಥದ್ದು. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳೋದು ಮಾಡ್ತಾರೆ ಅಷ್ಟೇ.